ಹಲೋ ಹಾಯ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಮೊರೆ ಇಡುವೆ ಪಾದದಲ್ಲಿ ಚಾಮುಂಡಿ ತಾಯಿಯೇ, ಮೊರೆ ಇಡುವೆ ಪಾದದಲ್ಲಿ ಚಾಮುಂಡಿ ತಾಯಿಯೇ. ತಪ್ಪು ಒಪ್ಪುಗಳೆಲ್ಲವ ಮಾತಾಯಿ ನಿನ್ನ ಮಡಿಲಿಗೆ ಹಾಕಿಕೊಳ್ಳವ್ವ. ತಪ್ಪು ಒಪ್ಪುಗಳೆಲ್ಲವ ಮಾತಾಯಿ ನಿನ್ನ ಮಡಿಲಿಗೆ. ಹಲೋ ಹಾಯ್, ನಾನಿವತ್ತು ಹಬ್ಬಕ್ಕೆ ಹೋಗಿದ್ದೀನಿ. ಮಸಿಯಮ್ಮ ಅಂತ, ಇದು ನಿಟ್ಟೂರ ಹತ್ರ ಕಿಡ್ಕುಪ್ಪೆ ಹತ್ರ ಇರೋ ದೇವಸ್ಥಾನ. ಇದು ಕೆಂಪಮ್ಮನ ದೇವಸ್ಥಾನ ಅಂತಾರೆ, ಆಮೇಲೆ ಮಸಿಯಮ್ಮ ಅಂತ ಕರೀತಾರೆ. ದೇವರು ಫುಲ್ ಮಹಿಮೆ ಆಗೈತೆ ನೋಡಿ. ಏನು ದೇವರು ಕರ್ಕೊಂಡು ಹೋಗ್ತಾ ಇದ್ದಾರೆ. ಅಲ್ಲೊಂದು ಬೇವಿನ ಮರ ಐತೆ, ಪ್ರದಕ್ಷಿಣೆ ಹಾಕ್ಬೇಕು, ಅಲ್ಲಿಗೆ ಹೋಗ್ತಾ ಇದ್ದಾರೆ. ಬೇವಿನ ಮರನ ಮೂರು ರೌಂಡ್ ಸುತ್ತಿ ನೋಡಿ, ಅಲ್ಲೂ ಕೂಡ ಚೆನ್ನಾಗಿ ಮಹಿಮೆ ಆಗೈತೆ. ನಮ್ಮ ಫ್ರೆಂಡ್ ಕುಮಾರ್ ಅಂತನ, ಅವ್ರ ಅಣ್ಣ ದೇವರು ಹೊತ್ಕೊಂಡಿದ್ದಾರೆ. ಕುಮಾರ್ ಅಂತೇಳಿ ಅವರು ಹೊತ್ಕೊಳ್ಳೋರು, ನೆನ್ನೆ ಹೊತ್ಕೊಂಡಿದ್ರಂತೆ, ಅದಕ್ಕೆ ಇವತ್ತು ಅವ್ರ ಅಣ್ಣ ಹೊತ್ಕೊಂಡಿದ್ದಾರೆ ನೋಡಿ. ಫುಲ್ಲು ದೇವ್ರ ಮಹಿಮೆ ಆಗೈತೆ. ಅಲ್ಲಿ ಕರುಗಲ್ಲು ಅಂತ ಇದೆ, ಅದಕ್ಕೆ ದೇವರು ಗದ್ಗೆ ಥರ ಮಾಡಿದ್ದಾರೆ. ಅಲ್ಲೂ ಕೂಡ ಬರಲೇ ಇಲ್ಲ. ಒಂದು 10 ನಿಮಿಷನೋ 1/4 ಗಂಟೆ ದೇವ್ರು ಬರಲೇ ಇಲ್ಲ. ಅಲ್ಲೇ ದೇವ್ರ ಮಹಿಮೆ ಆಗಿತ್ತಲ್ಲ, ಅಲ್ಲಿ ಪೂಜೆ ಪುನಸ್ಕಾರ ಕಾಯಿ ಎಲ್ಲ ಹೊಡೆದ್ರು ನೋಡಿ. ಇವಾಗಲೂ ಹಂಗೇನ, ಎಷ್ಟೊತ್ತಾರು ಬರಲಿಲ್ಲ ದೇವರು. ದೇವ್ರ ಮಹಿಮೆ ಆಗಿ ಬೇವಿನ ಮರಕ್ಕೆ 3 ಸತಿ ಟಚ್ ಆಶೀರ್ವಾದನ ಮಾಡುತ್ತೆ ದೇವರು. ನೋಡು, ದೇವರು ಫುಲ್ ಹೆಂಗೆ ಮಹಿಮೆ ಆಗೈತೆ ಅಂತನ. ಇದಾದ್ಮೇಲೆ ಮನೆ ವಾಕಕ್ಕೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಪಲ್ಲಾರ ಎಲ್ಲ ಮಾಡಿರ್ತಾರೆ, ಸ್ವಾಮನ್ ಕುಣಿಸ್ತಾರೆ. ಇವಾಗ ಅಲ್ಲಿಗೆ ಹೋಗ್ತಾ ಇರೋದು ನಾವು ನೋಡಿ. ಇವಾಗ ಮನೆ ವಾಕಕ್ಕೆ ನೆಲಕ್ಕೆ ಕುಂಡಿಸ್ತಾ ಇದ್ದಾರೆ ದೇವ್ರನ್ನ ನೋಡಿ. ಫುಲ್ಲು ಹೆಂಗೆ ಕುಣಿಸ್ತಾ ಇದ್ದಾರೆ. ಅಲ್ಲಿ ಮನೆ ಹಾಕಿ ಪಲ್ಲಾರ ಎಲ್ಲರಿಗೂ ದೇವ್ರ ನೋಡೋಕೆ ಬಂದಿರೋರಿಗೆಲ್ಲ ಪಲ್ಲಾರ ಕೊಡ್ತಾರೆ. ಕುಂಡ್ರಿಸಿದ್ದಾರೆ. ಇವಾಗ ಇನ್ನೇನು ಎಡೆ ಎಲ್ಲ ಹಾಕಿ ಪಲ್ಲಾರ ಕೊಟ್ಟು ನೋಡಿ. ಅವರೇ ಕುಮಾರ ಅಣ್ಣ ಅವರು. ಇದು ನಿಟ್ಟೂರ ಹತ್ರ ಮಸ್ಯಮ್ಮ ಅಂತನ, ಶಾರ್ಟ್ಕಟ್ಟಲ್ಲಿ ಕೆಂಪಮ್ಮ ಅಂತ ಕರೀತಾರೆ. ನೋಡಿ, ಇವಾಗ ಮಣೆ ಹಾಕಿದ್ರಲ್ಲ, ಅದನ್ನ ತಿನ್ನಕ್ಕೆ ತಿಂತಾ ಇದ್ದಾರೆ. ದೇವ್ರ ಕುಣಿಸ್ಕೊಂಡು ಅದನ್ನ ತಿಂದು ಇಲ್ಲಿಂದನ ವಾಪಸ್ ಗುಡಿ ಕರ್ಕೊಂಡು ಹೋಗ್ತಾರೆ ನೋಡಿ. ಇವಾಗ ಹೊರಟಿದ್ದಾರೆ. ಇನ್ನೇನು ಜನ ಹಂಗೂ ಕುಣಿತಾ ಇದ್ದಾರೆ ದೇವ್ರ ಮುಂದೆ. ಇದು ಹೆಂಗೆ ಕುಣಿತಾ ಇದ್ದಾರೆ ಅಂತಂದರೆ ಸಖತ್ತಾಗಿ ಕುಣಿತಾ ಇದ್ದಾರೆ. ಸಖತ್ತಾಗೆ ಕುಣಿತಾರೆ ಬಿಡಿ. ಇಲ್ಲಿ ನೆನ್ನೆ ಎಲ್ಲ ಆರತಿ ಮಾಡಿದ್ರು, ಇವತ್ತೆಲ್ಲ ಬಾಡೂಟ ಮಾಡಿದ್ದಾರೆ. ಜನ ಫುಲ್ ಖುಷಿಯಾಗಿದ್ದಾರೆ ನೋಡಿ. ದೇವ್ರು ಕೂಡ ಮಹಿಮೆ ಆಗೈತೆ, ಹೆಂಗೆ ಕುಣಿತಾ ಐತೆ ಅಂತನ. ಆಮೇಲೆ ಇವತ್ತು ನೈಟ್ 8:30ಇಂದನ ದೇವ್ರ ಕುರು ಕೇಳೋರಿರೋರು ಕೇಳುತ್ತಾರೆ. ಅದು ವಿಡಿಯೋ ತೆಗಿಯೋಕ್ಕಾಗಲ್ಲ. ನೆಕ್ಸ್ಟ್ ವರ್ಷದಿಂದನ
ಡ್ರೋನ್ ತಗೊಬೇಕು ಅಂತ ಇದ್ದೀನಿ. ಡ್ರೋನ್ ತಗೊಂಡ್ರೆ ತಾಯಿ ದೇವ್ರ ಆಶೀರ್ವಾದದಿಂದ ಡ್ರೋನ್ ತಗೊಂಡ್ರೆ ಚಿಕ್ಕದೊಂದು ಡ್ರೋನ್ ತಗೊಳೋಣ ಅಂತ ಇದ್ದೀನಿ. ನೋಡಬೇಕು ತಗೊಬೇಕು ಅಂತ ಡ್ರೋನು. ವಿಡಿಯೋ ತೆಗೋಕ್ಕೆ ಎಲ್ಲ ಚೆನ್ನಾಗಿರುತ್ತೆ. ಹಿಂಗೆ ಸಪೋರ್ಟ್ ಮಾಡಿ ನಮ್ಮ ಚಾನಲ್ಗೆ. ಬೇರೆಯವ್ರಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಸ್ರಿ. ಎಲ್ಲ ವೀಡಿಯೋಗಳ್ನು ತೆಗ್ದು ಹಾಕ್ತೀನಿ ವಿಡಿಯೋಗಳ್ನ. ನೋಡಿ ಇವಾಗ ಹಳ್ಳಿಮರ ಹತ್ರ ಕರ್ಕೊಂಬಂದಿದ್ದಾರೆ. ನೋಡ್ರಿ ಹಳ್ಳಿ ಮರಕ್ಕೂ 3 ಸುತ್ತು ಪ್ರದಕ್ಷಿಣೆ ಹಾಕುತ್ತೆ ದೇವರು. ಅಲ್ಲೇನಾ ಇದ್ರ ಸ್ವಾಮ ಇದೆ. ಕರಿಯಣ್ಣ ಅಲ್ಲ, ಕರೆ ಸ್ವಾಮ, ಕೆಂಪು ಸ್ವಾಮ ಅಂತಾನ. ಅಲ್ಲ, ನಾನು ರಾಂಗಾಗಿ ಹೇಳಿದೆ. ಬ್ಲ್ಯಾಕ್ ಸ್ವಾಮ, ರೆಡ್ ಸ್ವಾಮ ಅಂತ ಇದ್ರ ಹೆಸರು. ನಮ್ಮ ಹುಡುಗ ಹೇಳ್ತಿದ್ದ ಒಂದೊಂದ್ಸತಿ ಬ್ಲ್ಯಾಕ್ ಸ್ವಾಮ ತಲೆ ಹಿಡಿದ್ಬಿಡುತ್ತೆ ಅಂತಾನ. ಅದು ಒಂದ್ಸತಿ ಹಂಗೆ ಒಂದು 1/4 ಗಂಟೆ ಅರ್ಧ ಗಂಟೆ ಎಲ್ಲನ ಕುಣಿಸ್ಬಿಟ್ರೆ ಸ್ವಾಮ ತಲೆ ಹಿಡಿದ್ಬಿಡುತ್ತೆ ಹಂಗೇನ. ಆಮೇಲೆ ಸ್ವಾಮಿಗೆ ಬ್ಯಾಟೆ ಸೊಪ್ಪು ಎಲ್ಲ ಇಟ್ಕೊಂಡಿರ್ತಾರೆ. ಅದರಿಂದ ಸ್ಟ್ರಾಂಗಾಗಿ ಕುಣಿತತೆ ಸ್ವಾಮ. ದೇವ್ರು ನೋಡ್ರಿ, ದೇವರು ಹೆಂಗೆ ಕುಣಿಸ್ತಾ ಇದ್ದಾರೆ ಅಂತ. ದೇವ್ರ ಮಹಿಮೆ ಆದಾಗ ಸುತ್ತಮುತ್ತ ಜನ ಇರೋರ್ನೆಲ್ಲ ತೆಳ್ಬಿಡ್ತಾರೆ, ಸ್ವಾಮಿಗಳು ತೆಳ್ಬಿಡ್ತವೆ. ಇನ್ನೇನು ಗುಡಿ ಹತ್ರನ ಕರ್ಕೊಂಬರ್ತಾ ಇದ್ದಾರೆ. ಗುಡಿ ಹತ್ರ ಬಂದರು. ಇನ್ನೇನು ಗುಡಿ ಒಳಗಡೆ ಗುಡಿ ತುಂಬಿಸೋಕ್ಕೆ ಹೋಗ್ತೈತೆ ದೇವರು. ನೋಡಿ, ಸಾಮಾನು ಕೂಡ ಕರೆ ಸ್ವಾಮ ಅನ್ನೋದು ಫುಲ್ ಸ್ಟ್ರಾಂಗಾಗಿ ಕುಣಿತೈತೆ. ಅರ್ಧ ಗಂಟೆ ಮುಕ್ಕಾಲು ಗಂಟೆ ಏನೋ ಕುಣಿಸ್ಬಿಟ್ರೆ ತಲೆ ಹಿಡಿದ್ಬಿಡುತ್ತೆ ಸ್ವಾಮ. ನೋಡು, ದೇವ್ರು ಕೂಡ ಗುಡಿಗೆ ಒಳಗಡೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಆವಾಗ ಆರೆಯವರು ಒಂದು ಸ್ವಲ್ಪ ಜೋರಾಗಿ ಸ್ಟ್ರಾಂಗಾಗಿ ಬಿಡಿಬೇಕು. ನಮ್ಮ ಚಾನಲ್ ಏನಾರ ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಬೇರೆಯವ್ರಿಗೂ ಸಬ್ಸ್ಕ್ರೈಬ್ ಮಾಡಿಸ್ರಿ. ನಮ್ಮ ಚಾನಲ್ನ ಬೆಳೆಸಿ. ನೋಡಿ, ಸಾಮಾನು ಒಳಗೆ ತಗೊಂಡು ಹೋಗ್ತಾ ಇದ್ದಾರೆ. ಇನ್ನೇನು ನೋಡಿ ಹೆಂಗೆ ಅವಾಗ ಅರೆಯರು ಒಂದು ಸ್ವಲ್ಪ ಜಾಸ್ತಿ ಬಿಡಬೇಕಾಗುತ್ತೆ.